ರಶ್ಮಿಕಾ ವಿಜಯ್ ದೇವರಕೊಂಡ ಮದುವೆಯಾಗಿ 1 ತಿಂಗಳಾಗಿದೆ. ಇದೇ ಖುಷಿಯಲ್ಲಿ ಇಬ್ರು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದಾರೆ. ಹಾಗಂತ ಇದು ಬರೀ ಖುಷಿಯ ಪೋಸ್ಟ್ ಆಗಿರಲಿಲ್ಲ. ಆ ಮೂಲಕ ಮನದೊಳಗೆ ಹುದುಗಿದ್ದ ಭಾವನೆಯನ್ನ ಹೊರಹಾಕಿದ್ದಾರೆ. ಕಹಿ ಘಟನೆಗಳನ್ನ ಮೆಲುಕು ಹಾಕಿದ್ದಾರೆ. ಮದುವೆ ಅನ್ನೋದು ಒಂದು ಕಾಲದಲ್ಲಿ ಬಹಳ ದೂರದ ಆಲೋಚನೆಯಾಗಿತ್ತು ಅಂತ ರಶ್ಮಿಕಾ ಹೇಳಿದ್ರೆ, ವಿಜಯ್ ನಾವು ನಮ್ಮವರು ಎನ್ನುತ್ತಾ ಪಾಠ ಮಾಡಿದ್ದಾರೆ. ಏನಿದು ಸಮಾಚಾರ, ಬರ್ತಿದೆ ಸ್ಟೋರಿ ನೋಡ್ಕೊಂಡು ಬನ್ನಿ. ರಶ್ಮಿಕಾಗೆ ಮದುವೆ ಕನಸಾಗಿತ್ತಾ? ಖುಷಿಯಲ್ಲಿ ಸಂಕಟ ನೆನೆದ ಶ್ರೀವಲ್ಲಿ, ಆರದ ಗಾಯ ರಶ್ಮಿಕಾ ವಿಜಯ್ ಭಾವುಕ ನೋಡಲ್ಲಿ. ರಶ್ಮಿಕಾ ವಿಜಯ್ ದೇವರಕೊಂಡ ಮದುವೆ ಸಂಭ್ರಮ ಮುಗಿಸಿ ಇದೀಗ ಕೆಲಸಕ್ಕೆ ಹಾಜರಾಗಿದ್ದಾರೆ. ರಾಣಾ ಬಲಿ ಚಿತ್ರೀಕರಣದ ಸೆಟ್ಗೆ ಜಂಟಿಯಾಗಿ ಬಂದಿದ್ದಾರೆ. ಸೆಟ್ ಅಲ್ಲಿ ರಶ್ಮಿಕಾ ವಿಜಯ್ಗೆ ಅದ್ದೂರಿ ಸ್ವಾಗತವೂ ಸಿಕ್ಕಿದೆ. ಇದೀಗ ಸರಿಯಾಗಿ 1 ತಿಂಗಳ ಹಿಂದೆ ರಶ್ಮಿಕಾ ವಿಜಯ್ ರಾಜಸ್ಥಾನದ ಉದಯಪುರದಲ್ಲಿ ವಿವಾಹವಾಗಿದ್ರು. ಇದೀಗ 1 ತಿಂಗಳ ಆನಿವರ್ಸರಿ ಸಂಭ್ರಮದಲ್ಲಿ ಇಬ್ಬರು ಭಾವುಕವಾಗಿ ಪೋಸ್ಟ್ ಹಾಕಿದ್ದಾರೆ. ಮದುವೆಯ ಮಧುರ ಕ್ಷಣಗಳನ್ನ ಮೆಲುಕು ಹಾಕಿದ್ದಾರೆ. ಮದುವೆಯಾಗಿ 1 ತಿಂಗಳು ಉರುಳಿದ್ದಕ್ಕೆ ರಶ್ಮಿಕಾ ಖುದ್ದಾಗಿ ಆಶ್ಚರ್ಯ ಹೊರಹಾಕಿದ್ದಾರೆ. ಜೊತೆಗೆ ಜೀವನದಲ್ಲಾದ ಕಹಿ ಘಟನೆಯನ್ನು ಮೆಲುಕು ಹಾಕಿ ಭಾವುಕರಾಗಿದ್ದಾರೆ. ನಮ್ಮ ಮದುವೆಯಾಗಿ ಆಗಲೇ 1 ತಿಂಗಳು ಆಯ್ತು ಅನ್ನೋದನ್ನ ನನಗೆ ನಂಬಲು ಆಗ್ತಿಲ್ಲ. ಮದುವೆ ಅನ್ನೋ ಒಂದ್ ಕಾಲದಲ್ಲಿ ಬಹಳ ದೂರದ ಆಲೋಚನೆ ಅನ್ನುವಂತೆ ಭಾಸವಾಗ್ತಿಲ್ಲ. ಇದೀಗ ವಿವಾಹವಾಗಿ 1 ತಿಂಗಳು ಪೂರೈಸಿದ್ದೇವೆ. ಇದು ನಿಜಕ್ಕೂ ಅದ್ಭುತ ಎಂದು ಪೋಸ್ಟ್ ಮಾಡಿದ್ದಾರೆ. ಹೀಗೆ ಬದುಕಿನ ಕಹಿ ಅಧ್ಯಾಯವನ್ನ ರಶ್ಮಿಕಾ ಪುನಃ ನೆನಪು ಮಾಡಿಕೊಂಡು ಬದಲಾಗುವ ಬದುಕಿನ ನಿಜ ಸ್ವರೂಪವನ್ನ ಬಿಚ್ಚಿಟ್ಟಿದ್ದಾರೆ. ಜೀವನ ಯಾರಿಗೂ ನಿಂತ ನೀರಲ್ಲ. ಅಂದು ರಶ್ಮಿಕಾ ಮದುವೆ ಅನ್ನೋದು ತಮ್ಮ ಜೀವನದಲ್ಲಿ ಕನಸು ಅಂತ ಅನ್ಕೊಂಡಿದ್ರ ಅನ್ನೋದೇ ಆಶ್ಚರ್ಯ. ಸೆಲೆಬ್ರಿಟಿ ಆದ್ರೇನು, ಸಾಮಾನ್ಯನೇ ಆಗಿದ್ರೇನು, ಬದುಕಲ್ಲಿ ಕಷ್ಟಗಳು ಒಂದೇ ಅನ್ನೋದು ರಶ್ಮಿಕಾ ಮಾಡಿರುವ ಪೋಸ್ಟ್ ತೆರೆದಿಟ್ಟ ಸತ್ಯ. ಇನ್ನು ರಶ್ಮಿಕಾ ಬೆನ್ನಲ್ಲೇ ವಿಜಯ್ ದೇವರಕೊಂಡ ಕೂಡ ಪೋಸ್ಟ್ ಹಾಕಿದ್ದಾರೆ. ಮದುವೆಯ ಸುಂದರ ಕ್ಷಣಗಳ ಫೋಟೋವನ್ನ ಅಪ್ಲೋಡ್ ಮಾಡಿರುವ ವಿಜಯ್, ನಮ್ಮ ಸರ್ಕಲ್ ಅನ್ನ ಎಷ್ಟು ಸುಂದರವಾಗಿರಿಸಿಕೊಳ್ಳೋದು ಅನ್ನೋದರ ಪಾಠ ಮಾಡಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಸುದೀರ್ಘ ಪದಗಳನ್ನ ಹಂಚಿಕೊಂಡಿರುವ ವಿಜಯ್ ದೇವರಕೊಂಡ, ನಮ್ಮೆಲ್ಲರ ಜೀವನದಲ್ಲಿ ಕೆಲವು ಮಹತ್ವದ ಕ್ಷಣಗಳು ಬರುತ್ತವೆ. ನಾವೆಲ್ಲರೂ ಯಾವುದೋ ಒಂದು ಹಂತದಲ್ಲಿ ಆ ಕ್ಷಣಗಳನ್ನ ಎದುರಿಸುತ್ತೇವೆ ಮತ್ತು ಕ್ಷಣಾರ್ಧದಲ್ಲೇ ಕಳೆದು ಹೋಗುತ್ತವೆ. ಆದ್ರೆ ಆ ಕ್ಷಣಗಳನ್ನು ನಾವು ಸರಿಯಾದ ರೀತಿಯಲ್ಲಿ ಆಚರಿಸಿದ್ರೆ ಅವುಗಳ ನೆನಪುಗಳು ಶಾಶ್ವತವಾಗಿ ನಮ್ಮೊಂದಿಗೆ ಇರುತ್ತವೆ. ಅವು ನಮಗೂ ಮತ್ತು ನಮ್ಮವರಿಗೆ ಯಾವಾಗ್ಲೂ ಸಂತೋಷವನ್ನ ನೀಡುತ್ತವೆ. ಇದನ್ನೇ ನಾನು ಯಾವಾಗ್ಲೂ ಖಚಿತಪಡಿಸಿಕೊಳ್ಳೋಕೆ ಬಯಸ್ತೇನೆ. ನಾನು ಮತ್ತೆ ರಶಿ ಕೆಲಸಕ್ಕೆ ಮರಳಲು ಸಿದ್ಧವಾಗಿದ್ದೇವೆ. ವಿಜಯ್ ದೇವರಕೊಂಡ. ಹೀಗೆ ವಿಜಯ್ ಹಾಗೂ ರಶ್ಮಿಕಾ ಬದುಕಿನಲ್ಲಿ ತುಂಬಾ ಮುಂದೆ ಬಂದಿದ್ದಾರೆ. ಜೊತೆಗೆ ಹಳೆಯ ಘಟನೆಗಳಿಂದ ಪಾಠ ಕಲ್ತಿದ್ದಾರೆ. ಇದೀಗ ಅನಂತಪುರದಲ್ಲಿ ರಾಣಾ ಬಲಿ ಚಿತ್ರೀಕರಣದಲ್ಲಿ ಭಾಗಿಯಾಗಿರುವ ಈ ಜೋಡಿ ಕೆಲವು ದಿನ ಅಲ್ಲೇ ಶೂಟಿಂಗ್ ಮುಗಿಸಲಿದೆ. ಜೊತೆಗೆ ವಿಜಯ್ ರೌಡಿ ಜನಾರ್ದನ್ ಹಾಗೂ ರಶ್ಮಿಕಾ ಬೇರೆ ಸಿನಿಮಾಗಳಲ್ಲಿ ಶೂಟಿಂಗ್ ನಲ್ಲಿ ತೊಡಗಲಿದ್ದಾರೆ. ಹೀಗೆ ರಶ್ಮಿಕಾ ವಿಜಯ್ ಸೋಷಿಯಲ್ ಮೀಡಿಯಾ ಮೂಲಕ ಜನರಿಗೆ ಅತಿ ಹೆಚ್ಚು ಕನೆಕ್ಟ್ ಆಗಿದ್ದಾರೆ. ಭಾರತೀಯ ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.